ಆರ್ಎಸ್ಎಸ್ ವಿರುದ್ಧ ವಿವಾದಾತ್ಮಕ ಮಾತಾಡಿದ್ರು. ಬಿಜೆಪಿ ಆರ್ಎಸ್ಎಸ್ನವರು ಯಾವ ಮಹಿಳೆಯರನ್ನೂ ಬಿಟ್ಟಿಲ್ಲ, ಪೋಕ್ಸೋ ಕೇಸ್ನಲ್ಲಿ ಇರೋದು ಲಫಂಗಗಳು ಅಂತ ವಿವಾದಾತ್ಮಕ ಮಾತನ್ನ ಆಡಿದ್ರು. ನಿನ್ನೆ ಕೂಡ ರಾಜ್ಯಪಾಲರ ವಿಚಾರವಾಗಿ ಚರ್ಚೆ ಆಗುವಾಗ ರಾಜ್ಯಪಾಲರಿಗೆ ಕೈ ತೋರಿಸ್ತೇನ್ ಕಾಲ್ ತೋರ್ಸಕ್ಕಾಗತ್ತಾ ಅಂತ ವಿವಾದದ ಮಾತುಗಳನ್ನ ಆಡಿದ್ರು. ಆ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ಕೆರಳಿದಾರಂತೆ. ರಾಜ್ಯಪಾಲರಿಗೆ ಕೈ ತೋರಿಸಿ ತಪ್ಪದು. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲರು ಸಭಾಪತಿಗಳೇ ಕೈ ತೋರಿಸ್ತೇನೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಕೇಳ್ತಾರೆ. ಏನ್ರಿ ನೀವು ನೋಡಿ, ಸದನದಲ್ಲಿ ಈ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಗಿ ಹರಿಪ್ರಸಾದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹರಿಪ್ರಸಾದ್ ಈ ರೀತಿಯ ಹೇಳಿಕೆಗಳಿಂದಲೇ ಆಗಾಗ ವಿವಾದಕ್ಕೆ ಕಾರಣ ಆಗ್ತಾರೆ. ರಾಜ್ಯಪಾಲರಿಗೆ ಗೌರವ ಕೊಡಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಅವರು ಶಾಸಕರಾಗಿ ಅಷ್ಟು ವರ್ಷಗಳ ಅನುಭವ ಇರುವಂತವರು ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಬಿಜೆಪಿಯ ಎಂಎಲ್ಸಿ ಒಬ್ಬರು ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತಾಡ್ತಾ ಇದ್ರು, ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು ಎಂಎಲ್ಸಿ ಅರುಣ್ ಅವರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈಯನ್ನ ತೋರಿಸದೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಹೇಳ್ತಾರೆ. ಇದು ಹರಿಪ್ರಸಾದ್ಗೆ ಖಂಡಿತ ಶೋಭೆ ತರುವಂತದ್ದಲ್ಲ. ಟೀಕೆ ಮಾಡ್ತೀರಾ ಮಾಡಿ, ವಿರೋಧಿಸ್ತೀರಾ ವಿರೋಧಿಸಿ, ಆದ್ರೆ ಟೀಕೆ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೂ ಒಂದು ಕ್ರಮ ಇದೆ. ಇವತ್ತಲ್ಲ ನಾಳೆ ಮಂತ್ರಿ ಆಗ್ಬೇಕಾದಂತವ್ರು, ಮಂತ್ರಿ ಆಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರೋರು ಬಿಜೆಪಿಯ ನಾಯಕರನ್ನ ಯಾವಾಗ್ಲೂ ಕೂಡ ತಮ್ಮ ಮಾತುಗಳ ಮೂಲಕ ಕಟ್ಟಿ ಹಾಕುವ ಕೆಲಸವನ್ನ ಹರಿಪ್ರಸಾದ್ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಅಂತ ಅನಿಸ್ಕೋತಾರೆ. ಆದ್ರೆ ಇಂಥ ಹಿರಿಯ ನಾಯಕ ಹರಿಪ್ರಸಾದ್ಗೆ ಒಬ್ಬ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ನಾಯಕರುಗಳಿಗೆ ಆ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾ? ಸದನದಲ್ಲಿ ಇದೇ ವಿಚಾರ ತಾರಕಕ್ಕೇರಿತು. ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ ಜೋರಾಗಿತ್ತು. ವಿಶೇಷ ಅಧಿವೇಶನ ಕರೆದು ಕಾಂಗ್ರೆಸ್ ಒಂದು ರೀತಿ ಮುಜುಗರಕ್ಕೊಳಗಾಗಿದೆ. ರಾಜ್ಯಪಾಲರಿಗೆ ಅಗೌರವ ತೋರಿದ್ದು, ಅಸಂಸದೀಯ ಪದಗಳ ಬಳಕೆ ಮಾಡಿದ್ದು, ಕೈ ತೋರಿಸುವ ಬದಲು ಕಾಲ್ ತೋರಿಸೋದಕ್ಕಾಗತ್ತೇನ್ರಿ ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯ ರಾಜ್ಯಪಾಲರಿಗೆ ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಇವರಿಗೆ? ಮುಂದಿನ ಪೀಳಿಗೆಗೆ, ಮುಂದಿನ ರಾಜಕೀಯ ಪೀಳಿಗೆಗೆ ಇವ್ರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಅಸಂಸದೀಯ ಪದ ಬಳಸಿದ ಹರಿಪ್ರಸಾದ್ರಿಂದ ಮುಜುಗರ. ಇನ್ನು ನೆಕ್ಸ್ಟ್, ಆರ್ಎಸ್ಎಸ್ ವಿರುದ್ಧ ವಿವಾದಾತ್ಮಕ ಮಾತಾಡಿದ್ರು. ಬಿಜೆಪಿ ಆರ್ಎಸ್ಎಸ್ನವರು ಯಾವ ಮಹಿಳೆಯರನ್ನೂ ಬಿಟ್ಟಿಲ್ಲ, ಪೋಕ್ಸೋ ಕೇಸ್ನಲ್ಲಿ ಇರೋದು ಲಫಂಗಗಳು ಅಂತ ವಿವಾದಾತ್ಮಕ ಮಾತನ್ನ ಆಡಿದ್ರು. ನಿನ್ನೆ ಕೂಡ ರಾಜ್ಯಪಾಲರ ವಿಚಾರವಾಗಿ ಚರ್ಚೆ ಆಗುವಾಗ ರಾಜ್ಯಪಾಲರಿಗೆ ಕೈ ತೋರಿಸ್ತೇನ್ ಕಾಲ್ ತೋರ್ಸಕ್ಕಾಗತ್ತಾ ಅಂತ ವಿವಾದದ ಮಾತುಗಳನ್ನ ಆಡಿದ್ರು. ಆ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ಕೆರಳಿದಾರಂತೆ. ರಾಜ್ಯಪಾಲರಿಗೆ ಕೈ ತೋರಿಸಿ ತಪ್ಪದು. ಕಳೆದ ಕೂಡ್ರಿ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲರು ಸಭಾಪತಿಗಳೇ ಕೈ ತೋರಿಸ್ತೇನೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಕೇಳ್ತಾರೆ. ಏನ್ರಿ ನೀವು ನೋಡಿ, ಸದನದಲ್ಲಿ ಈ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಗಿ ಹರಿಪ್ರಸಾದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹರಿಪ್ರಸಾದ್ ಈ ರೀತಿಯ ಹೇಳಿಕೆಗಳಿಂದಲೇ ಆಗಾಗ ವಿವಾದಕ್ಕೆ ಕಾರಣ ಆಗ್ತಾರೆ. ರಾಜ್ಯಪಾಲರಿಗೆ ಗೌರವ ಕೊಡಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಅವರು ಶಾಸಕರಾಗಿ ಅಷ್ಟು ವರ್ಷಗಳ ಅನುಭವ ಇರುವಂತವರು ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಬಿಜೆಪಿಯ ಎಂಎಲ್ಸಿ ಒಬ್ಬರು ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತಾಡ್ತಾ ಇದ್ರು, ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು ಎಂಎಲ್ಸಿ ಅರುಣ್ ಅವರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈಯನ್ನ ತೋರಿಸದೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಹೇಳ್ತಾರೆ. ಇದು ಹರಿಪ್ರಸಾದ್ಗೆ ಖಂಡಿತ ಶೋಭೆ ತರುವಂತದ್ದಲ್ಲ. ಟೀಕೆ ಮಾಡ್ತೀರಾ ಮಾಡಿ, ವಿರೋಧಿಸ್ತೀರಾ ವಿರೋಧಿಸಿ, ಆದ್ರೆ ಟೀಕೆ ಮಾಡೋದಕ್ಕೆ ವಿರೋಧ ಮಾಡೋದಕ್ಕೂ ಒಂದು ಕ್ರಮ ಇದೆ. ಇವತ್ತಲ್ಲ ನಾಳೆ ಮಂತ್ರಿ ಆಗ್ಬೇಕಾದಂತವ್ರು,
ಮಂತ್ರಿ ಆಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರೋರು, ಬಿಜೆಪಿಯ ನಾಯಕರನ್ನ ಯಾವಾಗ್ಲೂ ಕೂಡ ತಮ್ಮ ಮಾತುಗಳ ಮೂಲಕ ಕಟ್ಟಿ ಹಾಕುವ ಕೆಲಸವನ್ನ ಹರಿಪ್ರಸಾದ್ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಅಂತ ಅನಿಸ್ಕೋತಾರೆ. ಆದ್ರೆ ಇಂಥ ಹಿರಿಯ ನಾಯಕ ಹರಿಪ್ರಸಾದ್ಗೆ ಒಬ್ಬ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ನಾಯಕರುಗಳಿಗೆ ಆ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾ? ಸದನದಲ್ಲಿ ಇದೇ ವಿಚಾರ ತಾರಕಕ್ಕೇರಿತು. ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ ಜೋರಾಗಿತ್ತು. ವಿಶೇಷ ಅಧಿವೇಶನ ಕರೆದು ಕಾಂಗ್ರೆಸ್ ಒಂದು ರೀತಿ ಮುಜುಗರಕ್ಕೊಳಗಾಗಿದೆ. ರಾಜ್ಯಪಾಲರಿಗೆ ಅಗೌರವ ತೋರಿದ್ದು, ಅಸಂಸದೀಯ ಪದಗಳ ಬಳಕೆ ಮಾಡಿದ್ದು, ಕೈ ತೋರಿಸುವ ಬದಲು ಕಾಲ್ ತೋರಿಸೋದಕ್ಕಾಗತ್ತೇನ್ರಿ ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯ ರಾಜ್ಯಪಾಲರಿಗೆ ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಇವರಿಗೆ? ಮುಂದಿನ ಪೀಳಿಗೆಗೆ, ಮುಂದಿನ ರಾಜಕೀಯ ಪೀಳಿಗೆಗೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಅಸಂಸದೀಯ ಪದ ಬಳಸಿದ ಹರಿಪ್ರಸಾದ್ರಿಂದ ಮುಜುಗರ. ಇನ್ನು ನೆಕ್ಸ್ಟ್, ಆರ್ಎಸ್ಎಸ್ ವಿರುದ್ಧ ವಿವಾದಾತ್ಮಕ ಮಾತಾಡಿದ್ರು. ಬಿಜೆಪಿ ಆರ್ಎಸ್ಎಸ್ನವರು ಯಾವ ಮಹಿಳೆಯರನ್ನೂ ಬಿಟ್ಟಿಲ್ಲ, ಪೋಕ್ಸೋ ಕೇಸ್ನಲ್ಲಿ ಇರೋದು ಲಫಂಗಗಳು ಅಂತ ವಿವಾದಾತ್ಮಕ ಮಾತನ್ನ ಆಡಿದ್ರು. ನಿನ್ನೆ ಕೂಡ ರಾಜ್ಯಪಾಲರ ವಿಚಾರವಾಗಿ ಚರ್ಚೆ ಆಗುವಾಗ ರಾಜ್ಯಪಾಲರಿಗೆ ಕೈ ತೋರಿಸ್ತೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ವಿವಾದದ ಮಾತುಗಳನ್ನ ಆಡಿದ್ರು. ಆ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ಕೆರಳಿದಾರಂತೆ. ರಾಜ್ಯಪಾಲರಿಗೆ ಕೈ ತೋರಿಸಿ ತಪ್ಪದು. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ? ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲರು ಸಭಾಪತಿಗಳೇ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಕೇಳ್ತಾರೆ. ಏನ್ರಿ ನೀವು? ನೋಡಿ, ಸದನದಲ್ಲಿ ಈ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಗಿ ಹರಿಪ್ರಸಾದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹರಿಪ್ರಸಾದ್ ಈ ರೀತಿಯ ಹೇಳಿಕೆಗಳಿಂದಲೇ ಆಗಾಗ ವಿವಾದಕ್ಕೆ ಕಾರಣ ಆಗ್ತಾರೆ. ರಾಜ್ಯಪಾಲರಿಗೆ ಗೌರವ ಕೊಡಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಅವರು ಶಾಸಕರಾಗಿ ಅಷ್ಟು ವರ್ಷಗಳ ಅನುಭವ ಇರುವಂತವರು ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಬಿಜೆಪಿಯ ಎಂಎಲ್ಸಿ ಒಬ್ಬರು ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತಾಡ್ತಾ ಇದ್ರು, ಅವರನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು ಎಂಎಲ್ಸಿ ಅರುಣ್ ಅವರು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ಹರಿಪ್ರಸಾದ್ ಅವರು ರಾಜ್ಯಪಾಲರಿಗೆ ಕೈಯನ್ನ ತೋರಿಸದೆ ಕಾಲ್ ತೋರ್ಸಕ್ಕಾಗತ್ತಾ ಅಂತ ಹೇಳ್ತಾರೆ. ಇದು ಹರಿಪ್ರಸಾದ್ಗೆ ಖಂಡಿತ ಶೋಭೆ ತರುವಂತದ್ದಲ್ಲ. ಟೀಕೆ ಮಾಡ್ತೀರಾ ಮಾಡಿ, ವಿರೋಧಿಸ್ತೀರಾ ವಿರೋಧಿಸಿ, ಆದ್ರೆ ಟೀಕೆ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೂ ಒಂದು ಕ್ರಮ ಇದೆ. ಇವತ್ತಲ್ಲ ನಾಳೆ ಮಂತ್ರಿ ಆಗ್ಬೇಕಾದಂತವ್ರು, ಮಂತ್ರಿ ಆಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇರೋರು, ಬಿಜೆಪಿಯ ನಾಯಕರನ್ನ ಯಾವಾಗ್ಲೂ ಕೂಡ ತಮ್ಮ ಮಾತುಗಳ ಮೂಲಕ ಕಟ್ಟಿ ಹಾಕುವ ಕೆಲಸವನ್ನ ಹರಿಪ್ರಸಾದ್ ಮಾಡ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಅಂತ ಅನಿಸ್ಕೋತಾರೆ. ಆದ್ರೆ ಇಂಥ ಹಿರಿಯ ನಾಯಕ ಹರಿಪ್ರಸಾದ್ಗೆ ಒಬ್ಬ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ನಾಯಕರುಗಳಿಗೆ ಆ ವ್ಯಕ್ತಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕಾ? ಸದನದಲ್ಲಿ ಇದೇ ವಿಚಾರ ತಾರಕಕ್ಕೇರಿತು. ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ ಜೋರಾಗಿತ್ತು. ವಿಶೇಷ ಅಧಿವೇಶನ ಕರೆದು ಕಾಂಗ್ರೆಸ್ ಒಂದು ರೀತಿ ಮುಜುಗರಕ್ಕೊಳಗಾಗಿದೆ. ರಾಜ್ಯಪಾಲರಿಗೆ ಅಗೌರವ ತೋರಿದ್ದು, ಅಸಂಸದೀಯ ಪದಗಳ ಬಳಕೆ ಮಾಡಿದ್ದು, ಕೈ ತೋರಿಸುವ ಬದಲು ಕಾಲ್ ತೋರಿಸೋದಕ್ಕಾಗತ್ತೇನ್ರಿ ಅಂತ ಹರಿಪ್ರಸಾದ್ ಪ್ರಶ್ನೆ ಮಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯ ರಾಜ್ಯಪಾಲರಿಗೆ ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಇವರಿಗೆ? ಮುಂದಿನ ಪೀಳಿಗೆಗೆ, ಮುಂದಿನ ರಾಜಕೀಯ ಪೀಳಿಗೆಗೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಸಮಾಜಕ್ಕೆ ಇವರು ಯಾವ ರೀತಿಯ ಸಂದೇಶವನ್ನ ಕೊಡ್ತಾರೆ? ಅಸಂಸದೀಯ ಪದ ಬಳಸಿದ ಹರಿಪ್ರಸಾದ್ರಿಂದ ಮುಜುಗರ. ಇನ್ನು ನೆಕ್ಸ್ಟ್,